ದರ್ಶಿನಿ ಗೌಡ ಹಳ್ಳಿ ಪವರ್ ಸೀಸನ್ 2 ಅಥವಾ ಹಳ್ಳಿ ಪವರ್ ರೀಲೋಡೆಡ್ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡಿರುವಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿನೇ ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಹಳ್ಳಿ ಪವರ್ ಅಲ್ಲಿ ಇರುವಂತಹ ಉಳಿದಂತಹ ಸ್ಪರ್ಧಿಗಳ ಬಗ್ಗೆ ಹಾಗೆ ಇನ್ನೂ ಕೂಡ ಸಾಕಷ್ಟು ಅಪ್ಡೇಟ್ಗಳನ್ನ ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ಇವಾಗ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಹಳ್ಳಿ ಪವರ್ ಸೀಸನ್ 2 ಅಥವಾ ಹಳ್ಳಿ ಪವರ್ ರೀಲೋಡೆಡ್ಗೆ 5ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದೆ ದರ್ಶಿನಿ ಗೌಡ ಅವರು. ಇವರು ಘಾಟಿ ಗಾನವಿಯವರ ಅಕ್ಕ ಆಗಿದ್ದಾರೆ. ಅಂದ್ರೆ ಕಳೆದ ಸೀಸನ್ ಹಳ್ಳಿ ಪವರ್ ಅನ್ನುವಂತಹ ಶೋನಲ್ಲಿ ಘಾಟಿ ಗಾನವಿಯವರು ರನ್ನರ್ ಅಪ್ ಆಗಿದ್ರಲ್ವಾ, ಅವರ ಸಿಸ್ಟರ್ ಇವರು. ಇವರನ್ನ ಘಾಟಿ ಗಾನವಿಯವರು ಅಂದ್ರೆ ದರ್ಶಿನಿ ಅವರನ್ನ ಘಾಟಿ ಗಾನವಿಯವರು ದೊಡ್ಡಮ್ಮ ಅಂತಾನೆ ಕರಿತಾ ಇದ್ರು. ಸ್ಟೇಜ್ ಅಲ್ಲೂ ಕೂಡ ಅದೇ ರೀತಿಯಾಗಿ ಕರೆದಿದ್ರು ಕೂಡ. ಇನ್ನು ದರ್ಶಿನಿ ಗೌಡ ಅವರ ಮೂಲತಃ ಊರು ಯಾವುದು ಅಂತ ನೋಡೋದಾದ್ರೆ ಇವರು ಚಿಕ್ಕಮಗಳೂರಿನವರು. ಇವಾಗ ಸೆಟಲ್ ಆಗಿರೋದು ಬೆಂಗಳೂರಿನಲ್ಲಿ. ಹಾಗೇನೆ ದರ್ಶಿನಿ ಗೌಡ ಅವರು ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಆದ್ಮೇಲೆ IT ಎಂಪ್ಲಾಯ್ ಆಗಿ ಕೆಲಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೇನೆ ಆಂಟ್ರಪ್ರನರ್ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಬ್ಲಿ ಅನ್ನುವಂತಹ ಬ್ರ್ಯಾಂಡ್ ಅನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಟೋಟಲ್ ಆಗಿ 8 ಸ್ಟೋರ್ಗಳಿದಾವೆ ಅಟ್ ಪ್ರೆಸೆಂಟ್ ಅಲ್ಲಿ. ಮತ್ತೆ ಈ ಒಂದು ಸ್ಟೋರ್ ಅಲ್ಲಿ ಬೋಬಾ ಟೀ ಅನ್ನುವಂಥದ್ದು ಸಖತ್ ಪಾಪ್ಯುಲರ್ ಆಗಿದೆ. ಅದಕ್ಕೆ 120 ರೂಪಾಯಿ. ಇನ್ನು ಇವರ ಕರಿಯರ್ ಅನ್ನ ನೋಡ್ತಾ ಹೋಗೋದಾದ್ರೆ ತಮ್ಮ ಎಜುಕೇಶನ್ ಅನ್ನ ಕಂಪ್ಲೀಟ್ ಮಾಡಿ ಮೊದಲು IT ಕಂಪನಿನಲ್ಲಿ ಬೇಸಿಕ್ ಎಂಪ್ಲಾಯ್ ಆಗಿ ಇವರು ಜಾಯಿನ್ ಆಗ್ತಾರೆ. ಅದಾದ ನಂತರ ಡೆವಲಪರ್ ಆಗ್ತಾರೆ. ನಂತರ ಅಲ್ಲಿಂದ ಅಟ್ ಪ್ರೆಸೆಂಟ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಇವರಿಗೆ ಒಬ್ರು ಅಕ್ಕ ಮತ್ತೆ ಒಬ್ರು ತಂಗಿ ಕೂಡ ಇದ್ದಾರೆ. ಇನ್ನು ದರ್ಶಿನಿ ಗೌಡ ಅವರಿಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವರ ತಾಯಿಯವರು. ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇರುವಂತಹ ಅವರ ತಾಯಿಯವರು ಈಗಾಗಲೇ ಸಾಕಷ್ಟು ಮೆಡಲ್ಗಳನ್ನ ಕೂಡ ಗೆದ್ಕೊಂಡಿದ್ದಾರೆ. CM ಮೆಡಲ್ ಆಗಿರಬಹುದು, ಪ್ರೆಸಿಡೆಂಟ್ ಮೆಡಲ್ ಆಗಿರಬಹುದು. ಸೊ ಇದೆಲ್ಲ ಅಷ್ಟು ಸಾಮಾನ್ಯವಾಗಿ ಸಿಗೋದಿಲ್ಲ ಎಲ್ರಿಗೂ ಕೂಡ. ಬಟ್ ಇಂತಹ ಮೆಡಲ್ಗಳನ್ನ ಗೆದ್ಕೊಂಡಿದ್ದಾರೆ ಇವರು. ಸೊ ಹೀಗಾಗಿ ಅವರು ಇವರಿಗೆ ಒಂದು ಬಿಗ್ಗೆಸ್ಟ್ ರೋಲ್ ಮಾಡೆಲ್ ಜೊತೆಗೆ ಇನ್ಸ್ಪಿರೇಷನ್ ಕೂಡ ಆಗಿದ್ದಾರೆ. ಇನ್ನು ದರ್ಶಿನಿ ಗೌಡ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೊಂದೇನು ಜಾಸ್ತಿ ಆಕ್ಟಿವ್ ಆಗಿರಲ್ಲ. ಆದ್ರೂ ಕೂಡ ಇವರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಟ್ ಪ್ರೆಸೆಂಟ್ ಅಲ್ಲಿ ಅಂದ್ರೆ ಆಗಸ್ಟ್ 12ನೇ ತಾರೀಕು ನಾನು ವಿಡಿಯೋ ಮಾಡ್ತಾ ಇರೋದು. ಇವಾಗ ಅವರಿಗೆ 30,000 ಫಾಲೋವರ್ಸ್ ಇದ್ದಾರೆ. ಇನ್ನು ಇವರ ಡೇಟ್ ಆಫ್ ಬರ್ತ್ ಬಗ್ಗೆ ಎಲ್ಲೂ ಕೂಡ ಅವರು ಜಾಸ್ತಿ ಮಾಹಿತಿಯನ್ನ ಬಿಟ್ಕೊಟ್ಟಿಲ್ಲ. ಆದ್ರೂ ಕೂಡ ನಮಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ 9 ಡಿಸೆಂಬರ್ ಇವರ ಡೇಟ್ ಆಫ್ ಬರ್ತ್ ಆಗಿದೆ. ಬಟ್ ಯಾವ ವರ್ಷ ಅನ್ನೋದರ ಬಗ್ಗೆ ಅವರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಹೀಗಾಗಿ ಅದರ ಬಗ್ಗೆ ಖಚಿತವಾದಂತಹ ಮಾಹಿತಿ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ತಿಳ್ಕೊಂಡು ಆದಷ್ಟು ಇವ್ರ ಬಗ್ಗೆ ಇನ್ನೂ ಕೂಡ ಜಾಸ್ತಿ ಇನ್ಫಾರ್ಮೇಶನ್ ಅನ್ನ ತಿಳಿದು ಇನ್ನೊಂದು ವಿಡಿಯೋನ ಮಾಡುವಂತಹ ಪ್ರಯತ್ನ ನಮ್ಮ ಕಡೆಯಿಂದಂತೂ ಇರುತ್ತೆ. ಇನ್ನು ದರ್ಶಿನಿ ಗೌಡ ಅವರು ಈ ಒಂದು ಹಳ್ಳಿ ಪವರ್ ರೀಲೋಡೆಡ್ಗೆ 5ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟು ಜನತೆಯಿಂದ ಬರೋಬ್ಬರಿ 80% ಓಟ್ ಅನ್ನು ಕೂಡ ಗಳಿಸ್ಕೊಂಡಿದ್ರು. ಹಾಗೆ ಇವಾಗ ಟಾಸ್ಕ್ ಅಲ್ಲಿ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದಿಷ್ಟು ಗೇಮ್ ಗಳನ್ನ ಅಟ್ ಪ್ರೆಸೆಂಟ್ ಅಲ್ಲಿ ಸೋತಿರಬಹುದು. ಬಟ್ 100% ಇವರು ಒಂದು ಒಳ್ಳೆಯ ಕಂಬ್ಯಾಕ್ ಅನ್ನ ಮಾಡ್ತಾರೆ ಅನ್ನುವಂತಹ ಕಾನ್ಫಿಡೆಂಟ್ ನನಗಂತೂ ಇದೆ. ನಿಮಗೂ ಕೂಡ ಹಾಗೇನೆ ಅನ್ಸುತ್ತಾ ದರ್ಶಿನಿ ಗೌಡ ಅವರು ಬಿಗ್ಗೆಸ್ಟ್ ಕಂಬ್ಯಾಕ್ ಅನ್ನ ಮಾಡಬಹುದಾ? ದರ್ಶಿನಿ ಗೌಡ ಅವರು ಈ ಒಂದು ಹಳ್ಳಿ ಪವರ್ ರೀಲೋಡೆಡ್ ಅಲ್ಲಿ ಎಷ್ಟು ದಿನಗಳ ಕಾಲ ಸರ್ವೈವ್ ಆಗಬಹುದು? ಸೆಮಿಫಿನಾಲೆ ಅಥವಾ ಫಿನಾಲೆ ತನಕ ಬರ್ತಾರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಯಾರ ಬಗ್ಗೆ ಬೇಕು ಅನ್ನೋದನ್ನ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.